ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯ 8. ಈಗ 8ನೇ ಲೆಕ್ಕ ನೋಡೋಣ. ಕ್ಲಾಸ್ 10th ಅಧ್ಯಾಯ 8 ತ್ರಿಕೋನಮಿತಿಯ ಪ್ರಸ್ತಾವನೆ ಅಭ್ಯಾಸ 8.1 8ನೇ ಲೆಕ್ಕ. 3 cot A = 4 1 - tan square A / 1 + tan square A = cos square - sin square ಆಗಿದೆ ಎಂದು ಪರೀಕ್ಷಿಸಿ. ಮೊದಲನೇದಾಗಿ ರೈಟ್ ಆಂಗಲ್ ಟ್ರಯಾಂಗಲ್ ABC ABC cot A means angle theta. ಇದು opposite angle, hypotenuse, adjacent, ಅಭಿಮುಖ, ವಿಕಿರಣ, ಪಾರ್ಶ್ವ. ಇಲ್ಲಿ tan 3 cot A = 4 ಅಂದರೆ cot A = 4 / 3 ಅನ್ನಂಗೆ ನೋಡ್ರಿ. cot ಅಂದರೆ cot A ಅಂದರೆ adjacent by opposite ಅಂದರೆ 4/3 ಅಂದರೆ ಪಾರ್ಶ್ವ ಬೈ ಅಭಿಮುಖ. ಅಡ್ಜಸೆಂಟ್ 4 ಐತಿ, 4 ಬರೀರಿ. ಅಪೋಸಿಟ್ 3 ಐತಿ, 3/AC ಕಂಡುಹಿಡಿಬೇಕು. ಸೊ ದೇರ್ ಫಾರ್ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಗೋರಸನ ಪ್ರಮೇಯ ಪ್ರಕಾರ AC² AB² ಪ್ಲಸ್ BC². AC ನೋಡ್ರಿ, ಏನೂ ಇಲ್ಲ, ಅಷ್ಟೇ ಹೇಳ್ರಿ. AC² AB 4² ಪ್ಲಸ್ BC 3² AC² 4² 16 3² 9 AC² 16 plus 9 25 AC = plus or minus root 25 AC = plus or minus root 5 ಅಂದರೆ AC ಇದು 50. AC 50. ಈಗ 1 - tan square A 1 + tan square A / cos square A - sin square ಅನ್ನು ಈಗ ಮಾಡಬೇಕು. ಇದು LHS ಬಿಡಿಸ್ಬೇಕು, ಇದು RHS ಬಿಡಿಸ್ಬೇಕು. ಇದು ನೆಕ್ಸ್ಟ್ ಇದು ಬಿಡಿಸೋಣ. ಇದು LHS, ಇದು RHS ತಿಳ್ಕೊರಿ. ಮೊದಲಿಗೆ ನಾವು LHS ಬಿಡಿಸೋಣ. 1 - tan square A / 1 + tan square A. 1 - tan square tan ಅಂದರೆ ನೋಡ್ರಿ, tan square ಅಂದರೆ ಈಗ ನಾವು ಬಿಡಿಸಂಥ ಲೆಕ್ಕದಲ್ಲಿ ನೋಡ್ರಿ, ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಅಂದರೆ 3/4 ಸ್ಕ್ವೇರ್ ಇದ್ದರೆ ಸ್ಕ್ವೇರ್ ಇಡ್ರಿ / 1 ಪ್ಲಸ್ tan ಅಗನ್ ಅಪೋಸಿಟ್ ಬೈ ಅಡ್ಜಸೆಂಟ್ ಅಭಿಮುಖ ಬಾಹು ಬೈ ಪಾರ್ಶ್ವ 3/4 ಬ್ರಾಕೆಟ್ ಸ್ಕ್ವೇರ್. 1 ಕ್ಕೆ 1 ಇಡ್ರಿ, 1 ಇಲ್ಲಿಗೆ / 1 3² 9 4² 16. ಅದೇ ಥರ ಡಿವೈಡೆಡ್ ಬೈ ಇದು 1/1 ಅಂದಾಗ ಪ್ಲಸ್ 3² 9 4² 16. ಇದು LCM ನೋಡ್ರಿ, ಇದು 16 LCM 16 ಆಯಿತು. 16 - 9 / 16. ಇಲ್ಲಿ 16 + 9 / 16. 16 - 9 7 by
7/16 ಬಂತು ಇಂಟು ಇದು ರೆಸಿಪ್ರೋಕಲ್ ಆಗುತ್ತೆ ಉತ್ಕ್ರಮ ಇದು 16 ಮೇಲೆ ಹೋಗುತ್ತೆ ನೋಡ್ರಿ 25 16 + 9 ಇದು 25 ಇದು ಮೇಲ್ಗಡೆ ಇತ್ತು ಇದು ಕೆಳಗಡೆ ಬರುತ್ತೆ 16 ಕ್ಯಾನ್ಸಲ್ ಸೊ ಆನ್ಸರ್ 7/25 ಇದು LHS ಆಯಿತು. ಅದೇ ಥರ ಈಗ RHS ನೋಡ್ರಿ ನಾವು RHS ನೋಡ್ರಿ cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ಕೊಟ್ಟರು. cos means adjacent by hypotenuse ಅಂದರೆ 4/5 ಸ್ಕ್ವೇರ್ ಇದ್ದರೆ ಸ್ಕ್ವೇರ್ ಇಡ್ರಿ ಮೈನಸ್ ಸೈನ್ ಅಪೋಸಿಟ್ ಬೈ ಹೈಪೋಟೆನಸ್ ಅಂದರೆ ಅಭಿಮುಖವಾಯುವ ವಿಕಿರಣ 3/5 ಬ್ರಾಕೆಟ್ ಸ್ಕ್ವೇರ್. ಈಗ ನೋಡಿ ಎರಡು ಸ್ಕ್ವೇರ್ ಅದಾವ 16/5 9/16/5 ಮೀನ್ಸ್ ಇದು 25 ಬರ್ತದೆ ಇದನ್ನು ಸ್ಕ್ವೇರ್ ಆಗುತ್ತೆ ಇದು 25 ಬರ್ತದೆ ಮ್ಯಾಗಿಂದು ಸ್ಕ್ವೇರ್ ಆಗುತ್ತೆ ತೆಳಗಿಂದು ಸ್ಕ್ವೇರ್ ಆಗುತ್ತೆ 3 3 ಜ 9 5 5 ಜ 25 LCM ನೋಡ್ರಿ 25 LCM 25 ಬರ್ತದೆ 16 25 25 16 ಮೈನಸ್ 9 16 ಮೈನಸ್ 9 ಅಂದರೆ ನೋಡ್ರಿ ಇದು 7 ಉಳಿತು 7/25 ನೋಡ್ರಿ LHS 7/25 ಬಂತು ಇದು RHS 7/25 ಬಂತು ಸೊ ದೇರ್ ಫಾರ್ LHS equal to RHS ನಾವು ಸಾಧಿಸಿದ್ದೇವೆ. ಪ್ರೂವ್ ದ್ಯಾಟ್. ಕ್ಲಾಸ್ 10th ಗಣಿತ ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 8.1 9ನೇ ಲೆಕ್ಕ ಟ್ರಯಾಂಗಲ್ ABCಯಲ್ಲಿ ಆಂಗಲ್ B 90 ಡಿಗ್ರಿ tan A 1/√3 ಆದರೆ ಇಲ್ಲಿ 1ನೇ ಲೆಕ್ಕ sin A ಇಂಟು cos A ಪ್ಲಸ್ cos A ಇಂಟು sin A ಇದರ ಎರಡನೇದಲ್ಲಿ cos A ಇಂಟು cos A ಮೈನಸ್ sin A ಇಂಟು sin A ಈ ಬೆಲೆಯನ್ನು ಕಂಡು ಮೊದಲು ಇದು ಕಂಡುಹಿಡಿದು ಆಮೇಲೆ ಒಂದನೇದು ಎರಡನೇದು ಬಿಡಿಸೋಣ. ಮೊದಲಿಗಾಗಿ tan A = 1/√3 ಇದು ಆ್ಯಂಗಲ್ B ಮುಖಾಂತರ ಬಿಡಿಸೋಣ. ಇಲ್ಲಿ 90 ಡಿಗ್ರಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ B A B C tan A ಮೀನ್ಸ್ ಆ್ಯಂಗಲ್ ಥೀಟಾ ಇಲ್ಲಿ ತಗೋರಿ ಇದು ಅಪೋಸಿಟ್ ಆ್ಯಂಗಲ್ ಆಯಿತು ಇದು ಹೈಪೋಟೆನಸ್ ಇದು ಅಡ್ಜಸೆಂಟ್ ಅಂದರೆ ಅಭಿಮುಖ ವಿಕಿರಣ ಪಾರ್ಶ್ವ ಅನ್ನಂಗೆ. ಸೊ tan A = 1/√3 ಸೊ tan 1/√3 ನೋಡಿ tan ಅಂದರೆ ನೋಡ್ರಿ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ BC ಬೈ AB BC ಬೈ AB ಅಂದರೆ ನೋಡ್ರಿ BC ಏನು ಬರೀಬೇಕು ಇಲ್ಲಿ 1 ಬರೀಬೇಕು ಇಲ್ಲಿ 1 ಬರೆದು AB √3 ಬರೀತೇವೆ ಅಂದರೆ AC ನಾವು ಕಂಡುಹಿಡಬೇಕು. ಮತ್ತು ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಪೈಥಾಗೋರಸ್ನ ಪ್ರಮೇಯ ಪ್ರಕಾರ AC ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ AC ಸ್ಕ್ವೇರ್ ನೋಡ್ರಿ ಅಷ್ಟೇ ಇಡ್ರಿ AB √3 ಪ್ಲಸ್ BC 1 ಸ್ಕ್ವೇರ್ ಇದನ್ನು ಸ್ಕ್ವೇರ್ ಹಾಕಿರಿ AB ಸ್ಕ್ವೇರ್ BC ಸ್ಕ್ವೇರ್ AC ಸ್ಕ್ವೇರ್ = ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಒನ್ಲಿ 3 ಉಳಿತೈತಿ 1 ಸ್ಕ್ವೇರ್ ಒಂದೇ ಆಗ್ತೈತಿ. AC ಸ್ಕ್ವೇರ್ = 3 + 1 ಇದು 4 ಆಯಿತು. ಸೊ AC = ±√4 ಆಗುತ್ತೆ. ಸೊ AC = ಆನ್ಸರ್ 4 ನೋಡಿ ಪರ್ಫೆಕ್ಟ್ ಸ್ಕೋರ್ ಐತಿ ಇದರದ್ದು 4ದು 2 ಆನ್ಸರ್ ಬರುತ್ತೆ ಅಂದರೆ ಇಲ್ಲಿ AC 2 ಆನ್ಸರ್ ಆಯಿತು.
ಇಸಿ 2 ಆನ್ಸರ್ ಆಯಿತು. ಈಗ ನಾವು ನೆಕ್ಸ್ಟ್ ನೋಡಿರಿ ಒಂದೇದು ಕಂಡುಹಿಡಬೇಕು. ಸೈನ್ ಎ ಇಂಟು ಕಾಸ್ ಎ, ಕಾಸ್ ಎ ಇಂಟು ಸೈನ್ ಎನ್ನು ನಾವು ಕಂಡುಹಿಡಿಯಬೇಕು. ನೆಕ್ಸ್ಟ್ ಇದ್ರೊಳಗೆ ಒಂದೇ ಲೆಕ್ಕ ಕಂಡು ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಕಂಡುಹಿಡಬೇಕು. ಇಲ್ಲಿ ಒಂದು ರಫ್ ಎರಡು ಚಿತ್ರ ತೆಗೆದು ನೋಡಿರಿ. ಆ್ಯಂಗಲ್ ಎ ಇದ್ದಾಗ ಆ್ಯಂಗಲ್ ಎದು ಡಯಾಗ್ರಾಮ್ ತೆಗೆದೀನಿ, ಆ್ಯಂಗಲ್ ಸಿ ಇದ್ದಾಗ ಆ್ಯಂಗಲ್ ಸಿದು ಡಯಾಗ್ರಾಮ್ ತೆಗೆದಿ ನೋಡಿರಿ. ಸೊ ಸೈನ್ ಎ ಅಂದರೆ ಸೈನ್ ಎ ಅಂದರೆ ಈ ಸೈಡ್, ಸೈನ್ ಎ ಅಂದರೆ ನೋಡಿ ಟೀಟಾ ಇಲ್ಲಿ ಕೊಟ್ಟು ನೋಡಿರಿ. ಕಾಸ್ ಸಿ ಬಂದರೆ ಈ ಕಡೆ ನೋಡಿರಿ. ಸೈನ್ ಎ ಅಂದರೆ ನೋಡಿರಿ ಇದು ಅಂದರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಬೇಕಾದ್ರೆ ನಾವು ಇಲ್ಲಿ ಬಿ ಸಿ ಬೈ ಎ ಸಿ ಬರೀರಿ ಇಂಟು ಕಾಸ್ ಸಿ, ಕಾಸ್ ನೋಡಿರಿ ಕಾಸ್ ಅಡ್ಜಸೆಂಟ್ ಬೈ ಕಾಸ್ ಸಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಇಲ್ಲಿ ಬಿ ಸಿ ಬೈ ಎ ಸಿ ಆಯಿತು. ಪ್ಲಸ್ ಕಾಸ್ ಎ ನೋಡಿ ಈ ಕಡೆ ಬರ್ರಿ, ಕಾಸ್ ಎ ಅಂದರೆ ಮತ್ತೆ ಈ ಕಡೆ ಬರ್ತು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಎ ಬಿ ಬೈ ಎ ಸಿ ಇಂಟು ಸೈನ್ ಸಿ ಈ ಕಡೆ ತೆಗೆದು ಸೈನ್ ಸಿ ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಎ ಬಿ ಬೈ ಎ ಸಿ. ಬಿ ಸಿ ಬೈ ಎ ಸಿ ಮೀನ್ಸ್ ಸೈನ್ ಆ್ಯಂಗಲ್ ಎ ನೋಡ್ರಿ, ಸೈನ್ ಎ ಆ್ಯಂಗಲ್ ಬಿ ಸಿ ಮೀನ್ಸ್ 1/AC 1/2 ಇಂಟು ಬಿ ಸಿ ಅಂದರೆ ಕಾಸ್ ಸಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ 1/2 ಆಯಿತು. ಪ್ಲಸ್ ಎ ಬಿ ಅಂದರೆ ಕಾಸ್ ಎ, ಕಾಸ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ √3/2 ಇಂಟು ಸೈನ್ ಸಿ ಅಂದರೆ ಸೈನ್ ಸಿ ಅಂದರೆ ಈ ಕಡೆ ತೋರಿ ಸೈನ್ ಸಿ ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ √3/2. 1 into 1 1 ಆಯಿತು, 2 2s 4 ಆಯಿತು. ಪ್ಲಸ್ √3 ಕ್ಯಾನ್ಸಲ್ ಆಗಿ ಓನ್ಲಿ 3 ಉಳಿತು, 2 2s 4 ಆಯಿತು. ಸೊ ಎಲ್ ಸಿ ಎಮ್ 4 ಆಯಿತು, 4 1s 1 ಪ್ಲಸ್ 3 ಸೊ 4/4. ಸೊ ಆನ್ಸರ್ ಈಸ್ 1. ಆನ್ಸರ 1 ಬಂತು ನೋಡಿರಿ. ಇದರೊಳಗೆ ಎರಡನೇದು ಕೊಟ್ಟು ನೋಡ್ರಿ. ಕಾಸ್ ಎ ಇಂಟು ಕಾಸ್ ಸಿ ಮೈನಸ್ ಸೈನ್ ಎ ಇಂಟು ಸೈನ್ ಸಿ. ಕಾಸ್ ಎ ಅಂದರೆ ನೋಡಿರಿ ಆ್ಯಂಗಲ್ ಎ ಆಯಿತು. ಕಾಸ್ ಎ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಪಾರ್ಶ್ವಭಾವ ಬೈ ವಿಕಿರಣ ಅಂದರೆ ಡೈರೆಕ್ಟ್ ಬರ್ತೀವಿ ನೋಡ್ರಿ √3/2 ಇಂಟು ಕಾಸ್ ಸಿ ಅಂದರೆ ಈ ಕಡೆ ತೊಗೋತೀವಿ ನೋಡಿರಿ. ಕಾಸ್ ಸಿ ಇಲ್ಲಿ ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಪಾರ್ಶ್ವಭಾವ ಬೈ ವಿಕಿರಣ ಅಂದರೆ 1/2 ಮೈನಸ್ಗೆ ಮೈನಸ್. ಸೈನ್ ಅಂದರೆ ಎ ನೋಡಿರಿ ಆ್ಯಂಗಲ್ ಎ ಬತ್ತು, ಎ ಅಂದರೆ ಈ ಕಡೆ ತಗೋರಿ ಸೈನ್ ಎ ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ 1/2 ಇಂಟು ಸೈನ್ ಸಿ ಈ ಕಡೆ ತಗೋರಿ ಮತ್ತು ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ √3/2. 1 into √3 ಬತ್ತು, 2 2s 4 ಮೈನಸ್ 1 into √3 ಬತ್ತು, 2 2s 4. ಸೊ ಇದು 1/√3 ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿ ಆನ್ಸರ ಇಲ್ಲಿ 0 ಬತ್ತು. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಮುಂದಿನ ವಿಡಿಯೋಗಳನ್ನು ನೋಡಿ. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.